ಬಳ್ಳಾರಿ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಕಿಚ್ಚು ಜೋರಾಗಿದೆ. ಪೌರಾಯುಕ್ತೆಗೆ ಕೈ ಮುಖಂಡ ಜೀವ ಬೆದರಿಕೆ ಹಾಕಿರತಕ್ಕಂಥ ಆರೋಪ ಇದೆ. ಇಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ, ದಂಗೆ ಮಾಡಿಸ್ತೀನಿ ಅಂತೇಳಿ ಬೆದರಿಕೆ ಹಾಕಿರೋದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಎನ್ನುವ ಕಾಂಗ್ರೆಸ್ ಮುಖಂಡ ಇಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗಿರುವ ಒಂದು ಆಡಿಯೋ ವೈರಲ್ ಆಗಿದೆ. ಇಲ್ಲಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಈ ಥರ ಬೆದರಿಕೆ ಹಾಕಿರೋದು. ಇಬ್ಬರ ಸಂಭಾಷಣೆಯ ಆಡಿಯೋ TV5 ಕನ್ನಡಕ್ಕೆ ಲಭ್ಯವಾಗಿದೆ. KPCC ರಾಜ್ಯ ಸಂಯೋಜಕ ಕೂಡ ಆಗಿರೋದು ರಾಜೀವ್ ಗೌಡ. ಬ್ಯಾನರ್ ಗಲಾಟೆ ಏನು ಅಂತ ಹೇಳಿದ್ರೆ, ಕೆಲವು ಸಿನಿಮಾಗಳ ಬ್ಯಾನರ್ಗಳನ್ನು ತೆರವು ಮಾಡಲಾಗಿತ್ತು. ಕೆಲವೊಂದು ಸಿನಿಮಾಗಳ ಬ್ಯಾನರ್ ಹಾಕಿರ್ತಾರಲ್ಲ, ಆ ಬ್ಯಾನರ್ ಕಿತ್ತಾಕ್ಬಿಟ್ಟಿದ್ರು. ಆ ಬ್ಯಾನರ್ಗಳಲ್ಲಿ ಕೈ ಮುಖಂಡ ರಾಜೀವ್ ಗೌಡ ಇದ್ದದ್ದು. ರಾಜೀವ್ ಗೌಡನ ಫೋಟೋನು ಅಂಟಿಸ್ಬಿಟ್ಟು ಆ ಸಿನಿಮಾಗೆ ಜಯವಾಗಲಿ, 100 ದಿನ ಆಚರಿಸಲಿ, ಅದು ಇದು ಇರುತ್ತಲ್ಲ ಮಾಮೂಲಿ, ಅದನ್ನು ಹಾಕಿದ್ರು. ಇಂಥ ಬ್ಯಾನರ್ ತೆರವು ಮಾಡಿಬಿಟ್ಟಿದ್ದಾರಲ್ಲ ಅಂದರೆ ಈ ಬ್ಯಾನರ್ಗಳಿಂದ ತುಂಬ ಜನಗಳಿಗೆ ತೊಂದರೆ ಆಗ್ತಾ ಇತ್ತು. ಇಲ್ಲಿ ಎಲ್ಲೆಲ್ಲಿ ನೋಡಿದ್ರು ಈ ಬ್ಯಾನರ್ಗಳೇ ಆಗಿಬಿಟ್ರೆ ಬ್ಯಾನರ್ಗಳ ಆ ಥರ ಪರ್ಮಿಷನ್ ಇಲ್ಲದೆ ಹಾಕುವಂತಿಲ್ಲ. ಸೊ ಹಾಗಾಗಿ ತೊಂದರೆ ಆಗ್ತಿತ್ತು. ಶಿಡ್ಲಘಟ್ಟದಲ್ಲಿ ಬ್ಯಾನರ್ಗಳನ್ನು ಅಮೃತಾ ಗೌಡ ಏನು ಮಾಡಿದ್ರು, ತೆರವು ಮಾಡೋಕ್ಕೆ ಆದೇಶವನ್ನು ಮಾಡಿದ್ರು. ನಟ ನಟಿಯರ ಜೊತೆಗೆ ರಾಜೀವ್ ಗೌಡ ಇದ್ದಂಥ ಬ್ಯಾನರ್ಗಳು ಇದ್ವು. ಬ್ಯಾನರ್ ತೆರವು ಮಾಡಿದ್ದಕ್ಕೆ ಬೆದರಿಕೆ ಹಾಕಿರೋ ಆರೋಪವನ್ನು ಫೇಸ್ ಮಾಡ್ತಿರೋದು ರಾಜೀವ್ ಗೌಡ. ನಾನು ಕಾಂಜಿ ಪಿಂಜಿ ಅಲ್ಲ. ಹಲೋ ಸರ್. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ನಿಮಿಷನೂ ಸರ್. ಕೇಳಲ್ಲ. ಅದನ್ನ ಒಂದ್ ನಿಮಿಷ ಮಧ್ಯದಲ್ಲೆಲ್ಲ ಕೇಳಿಸ್ಕೊಳ್ಳಿ. ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟದ ಆಫೀಸ್ ಗಳು ಬಿಚ್ಚಿರೋದು. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್. ಅಲ್ಲಿ ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ಕೊಡ್ತೀನಿ. ನೋಡಿ, ಅಷ್ಟು ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ. ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆಂಟ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿ. ಸರ್ ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದನ್ನ? ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ, ದಂಗೆನ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ. ರೆಸ್ಪಾನ್ಸಿಬಿಲಿಟಿ ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಿಗ್ಗೆ ಯಾವನ್ಗೋ ಕೈಗೊಂಬೆ ಸರ್. ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ನಾ ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ. ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆ ಎಲ್ಲ ಕೆಲಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ, ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ನಾನ್ ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಬಿಟ್ರ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು, ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡು. ಸರ್ ನೋಡಿ, ಹಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು. ನಮ್ಮ ಕಿತ್ ಇನ್ನೊಬ್ರು ಜಂಗ್ರಿ ಕಟ್ತೀರಿ. ಯಾವ್ದ್ ಕಟ್ಟಿದ್ದಾರೆ ಸರ್? ಯಾವ್ದ್ ಕಟ್ಟಿದ್ದಾರೆ? ಅಲ್ಲಿ ಇರೋದು ಆ ಇಡೀ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು. ಗೊತ್ತಿಲ್ವಾ ನೀನು? ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ? ಯಾವ್ದ್ರದ್ದು? ತಾಳ್ಮೆಯಿಂದ ಇದೀನಿ ಅವತ್ ನಾನು. ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ. ಕಿತ್ಬಿಟ್ಟು ಇನ್ನೊಬ್ರು ಯಾವಂತ ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ. ನನ್ ಕಾಂಜಿ ಪಿಂಜಿ ಅಲ್ಲ. ಹಲೋ ಸರ್. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದೆ. ನೋಡಿ, ನೋಡ್ತಿದ್ದೀವಿ ಪೌರಾಯುಕ್ತೆಗೆ ಯಾರೋ ಈ ಚಿಕ್ಕಬಳ್ಳಾಪುರದ ರಾಜೀವ್ ಗೌಡ ಅನ್ನೋ ಮನುಷ್ಯ ಚಿಕ್ಕಬಳ್ಳಾಪುರದಲ್ಲಿ. ಈ ಮನುಷ್ಯ ಏನು ಎತ್ತ ಅಂತ ಗೊತ್ತಿಲ್ಲ, ಏನೋ KPCC ಏನೋ ಒಂದು ಹುದ್ದೆಯಲ್ಲಿ ಇರಬೇಕು.
ಡಿ ಕೆ ಶಿವಕುಮಾರ್ ಅವರು ಕೂಡಲೇ ಈ ಕೇಸ್ ಗಮನಿಸಬೇಕು. ಅಟ್ ದ ಸೇಮ್ ಟೈಮ್ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕೂಡಲೇ ಈ ಮನುಷ್ಯನ ಮೇಲೆ ಒಂದು ದೂರನ್ನು ದಾಖಲು ಮಾಡಬೇಕು. ಬೇಕಾದಷ್ಟು ಕಾರಣಗಳಿದೆ ಇಲ್ಲಿ. ಇದು ರಾಜೀವ್ ಗೌಡನದ್ದೇ ಆಡಿಯೋ ಆಗಿದ್ದರೆ, ಆ ಬೆದರಿಕೆನೇ ನಿಜವಾಗಿದ್ದರೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಥರ ಪೌರಾಯುಕ್ತೆ ಆಚೆ ಬಂದು ಕಣ್ಣೀರು ಹಾಕೊಂಡು ನಿಂತ್ಕೊಳ್ಳೋದಲ್ಲ. ಪೌರಾಯುಕ್ತೆ ಈ ಥರ ಎಲ್ಲ ಕಣ್ಣೀರು ಹಾಕಬಾರ್ದು. ಅವರು ಅಫಿಷಿಯಲ್ಲಾಗಿ ಕಷ್ಟಪಟ್ಟು ಓದ್ಕೊಂಡು ಕಾಂಜಿ ಪಿಂಜಿಯಾಗಿ ಓದೋಕ್ಕಾಗಲ್ಲ. ಆ ರಾಜೀವ್ ಗೌಡ ಅದೇನೋ ಮಾತಾಡ್ತಿದ್ನಲ್ಲ ಮನುಷ್ಯ, ನಾನೇನು ಕಾಂಜಿ ಪಿಂಜಿ ಅಲ್ಲ, ಬೆಂಕಿ ಹಚ್ಚಿಸ್ಬಿಡ್ತೀನಿ, ದಂಗೆ ಇಳಿಸ್ಬಿಡ್ತೀನಿ, ಎಲ್ಲ ಒಡೆಸಾಕ್ಬಿಡ್ತೀನಿ. ಯಾರಿವನು? ಯಾರು ಈ ಮನುಷ್ಯ? ಯಾರಿದೆ ಈ ಅಪ್ಪ? ಒಂದು ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಸಿಸ್ಟಮಲ್ಲಿ ಬದುಕ್ತಾ ಇದ್ದೀವಿ ಅಲ್ವೇನ್ರಿ ನಾವು? ಎಲ್ಲ ವಾರ್ಡ್ಗಳಿಂದ ದಂಗೆ ಬಿಡಿಸ್ಬಿಡ್ತೀನಿ ನಾನು. ಅಪ್ಲಿಕೇಶನ್ ಕೊಟ್ಟಿದ್ದೀರಾ ನೀವು, ಬ್ಯಾನರ್ಗೆ ಒಂದು ಪರ್ಮಿಷನ್ ಕೇಳಿದ್ದೀರಾ ನೀವು ಅಂತ ಕೇಳಿದಾಗ ಕೇಳ್ತಾರೆ ಪೌರಾಯುಕ್ತೆ, ಹೌದಮ್ಮ ನಾನು ಇಂಥದ್ದೊಂದು ಅಪ್ಲಿಕೇಶನ್ ಹಾಕಿದ್ದೀನಿ, ನನಗೆ ಪರ್ಮಿಷನ್ ಇದೆ, ಬ್ಯಾನರ್ ಕಟ್ಕೊಳ್ಬಹುದು ಅಂತ ಹೇಳಿದ್ದಾರೆ ಅಂದರೆ ಮುಗಿದು ಹೋಯಿತು ಇಶ್ಯೂ. ಪೌರಾಯುಕ್ತೆ ಆನ್ಸರ್ ಮಾಡಬೇಕಾಗತ್ತೆ ಅವಾಗ. ಕೋರ್ಟಲ್ಲಿ ಬಂದು ಒಂದು ವೇಳೆ ಪೌರಾಯುಕ್ತೆ ಆ ಥರ ಅಪ್ಲಿಕೇಶನ್ ಬಂದಿದ್ದು, ಅನುಮತಿ ಕೊಟ್ಟಿದ್ದು ಕೂಡ ಇದು ಮಾಡದೇ ಇದ್ದರೆ ಒಡಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಬಿಡ್ತೀನಿ, ದಂಗೆ ಏಳಿಸ್ಬಿಡ್ತೀನಿ. ಏನು ಭಾಷೆಗಳ್ರಿ ಇದೆಲ್ಲ ಈ ಮನುಷ್ಯ ಮಾತಾಡೋದು? ಪೌರಾಯುಕ್ತೆ ಯಾರು? ಈ ರಾಜೀವ್ ಗೌಡ ಯಾರು? ಅಫ್ಕೋರ್ಸ್ ಆಯ್ತಪ್ಪ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದಕ್ಕೂ ಈ ಮನುಷ್ಯ ಈ ಥರ ಮಾತಾಡೋದಕ್ಕೂ ಏನು ಸಂಬಂಧ? ಏನ್ರಿ ಸಂಬಂಧ ಇದೆ ಇದಕ್ಕೆ? ಒಂದು ಸೆನ್ಸ್ ಬೇಡವಾ? ಏನು ಗೂಂಡಾಗಿರಿನಾ ಇದು? ನಾನೇನು ಕಾಂಜಿ ಪಿಂಜಿ ಅಲ್ಲ, ನಾನು ಒಡೆದಾಕ್ಬಿಡ್ತೀನಲ್ಲ, ಬೆಂಕಿ ಹಚ್ಚಿಬಿಡ್ತೀನಿ, ಏನು ಬರೀ ಬೆಂಕಿ ಪಟ್ಟಣನೇ ಅಲ್ಲ. ಎಲ್ಲಿ ಜೇಬಲ್ಲಿ ಬೆಂಕಿ ಪಟ್ಟಣ ಇಟ್ಕೊಂಡು ನಿಂತಿದ್ದೀರೇನಪ್ಪ ಎಲ್ಲರೂ? ಅಲ್ಲ, ಆ ಮನುಷ್ಯ ಯಾರೋ ಬಳ್ಳಾರಿಯಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ, ನಾನು ಮನೆಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತ. ಈ ಮನುಷ್ಯ ನೋಡ್ಕೊಳ್ರಿ ಸ್ವಲ್ಪ, ಯಾರೋ ರಾಜೀವ್ ಗೌಡ ಅಂತೆ, ಗೊತ್ತಿಲ್ಲ ನಮ್ಗೆ ಇದೇನು ಅಂತ ಕತೆ. ಈ ಮನುಷ್ಯ ಫೋನಲ್ಲಿ ಸಿಕ್ಕರು ನಾನು ಮಾತಾಡ್ತೀನಿ ಈಗ, ಏನಪ್ಪ ಬೆಂಕಿ ಹಚ್ತೀನಿ ಅಂತ ಮಾತಾಡ್ತೀಯ? ಇಲ್ಲಿಗೆ ಬೆಂಕಿ ಹಚ್ತೀಯಾ? ಚಿಕ್ಕಬಳ್ಳಾಪುರಕ್ಕೆ ಬೆಂಕಿ ಹಚ್ಚಿಬಿಡ್ತೀಯಾ? ಇಲ್ಲಪ್ಪ ಪೌರ ಕಟ್ಟಡಕ್ಕೆ ಬೆಂಕಿ ಹಚ್ಚಿಬಿಡ್ತೀಯ ನೀನು? 31 ವಾರ್ಡ್ಗೂ ದಂಗೆ ಏಳಿಸ್ಬಿಡ್ತೀನಿ. ಏನು ದಂಗೆ? ಇವೆಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಕೇಸ್ ಆಗಿಬಿಟ್ರೆ ಚಿಕ್ಕಬಳ್ಳಾಪುರದ ಜೈಲಿದ್ರೆ ಅಲ್ಲಿರಬೇಕು, ಇಲ್ಲಿದ್ದರೆ ಪರಪ್ನಗರಕ್ಕೆ ಹಾಕ್ಬೇಕು ಈ ಮನುಷ್ಯನನ್ನು. ಒಂದು ದಂಗೆಗೆ ಪ್ರಚೋದನೆ ಕೊಡೋದು, ಕ್ರಿಮಿನಲ್ ಕಾನ್ಸ್ಪಿರಸಿ, ಸರ್ಕಾರಿ ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಕ್ಕಂಥ ಆರೋಪ, ಅವಾಚ್ಯ ಶಬ್ದಗಳಿಂದ ಮಹಿಳೆಗೆ ಬಾಯಿಗೆ ಬಂದಂತೆ ಮಾಡಿರೋ ಆರೋಪ, ಮೇಜರಾಗೆ 4-5 ಸೆಕ್ಷನ್ ಸಿಕ್ಬಿಡ್ತವೆ ಮನುಷ್ಯನ ವಿರುದ್ಧವಾಗಿ. ಈ ಮನುಷ್ಯ ಮಾತಾಡೋದೇ ನಿಜ ಆದರೆ. ಯಾರಪ್ಪ ರಾಜೀವ್ ಗೌಡ? ಯಾವ ತೋಟದ ಮೂಲಂಗಿಯಪ್ಪ ನೀನು? ಯಾವ ತೋಟದಲ್ಲಿ ಬೆಳೆದಿರೋ ಮೂಲಂಗಿ ನೀನು? ನಾವೆಲ್ಲ ಒಂದು ಸಿಸ್ಟಮಲ್ಲಿ ಬದುಕ್ತಾ ಇರ್ತೀವಿ. ಒಬ್ಬ ಆಯುಕ್ತರಿಗೆ ಹೆಂಗೆ ಮಾತಾಡಬೇಕು ಅಂತ ಡಿಸಿಪ್ಲಿನ್ ಗೊತ್ತಿಲ್ವೇನಯ್ಯ ನಿನಗೆ? ಡಿಸಿಪ್ಲಿನ್ ಗೊತ್ತಿಲ್ವಾ? ದಂಗೆ ಏಳಿಸ್ಬಿಡ್ತೀಯ ನೀನು 31 ವಾರ್ಡಲ್ಲಿ, ಬೆಂಕಿ ಹಚ್ಚಿಸ್ಬಿಡ್ತೀಯ ನೀನು. ಬೆಂಕಿ ಬಣ್ಣ ಜೇಬಲ್ಲ ಇದೆ ನಿಂದು. ಏನಯ್ಯ ಹಿಂಗೇನ್ರಿ ಮಾತಾಡೋದು ಪೌರಾಯುಕ್ತೆಗೆ? ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ನಿಂದು? ಆ ಪೌರಾಯುಕ್ತೆ ಜಾಗದಲ್ಲಿ ಕೂತಿದ್ದಾರಲ್ಲ, ಒಮ್ಮೆ ಎಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಓದ್ಬಿಟ್ಟು ಆಮೇಲೆ ಬಂದು ಮಾತಾಡಿ, ನಿನ್ಗೆ ಗೊತ್ತಾಗುತ್ತೆ ನಿನ್ಗೆ ಅವಾಗ ಆ ಹುದ್ದೆ ರೆಸ್ಪೆಕ್ಟ್ ಏನು ಅಂತ. ನಿನ್ನಂಥವ್ರು 500 ಜನ ಸಿಗ್ತಾರೆ, ಹುಟ್ಟಾಕತ್ತೆ ಒಂದು ಪಕ್ಷ. ಈ ಪೌರಾಯುಕ್ತೆ ಹುದ್ದೆಲಿ ಕೂತಿದ್ದಾರಲ್ಲ, ಹುಟ್ಟಾಕ್ಲಿ ನೋಡೋಣ 2 ವರ್ಷದಲ್ಲಿ ಆ ಥರದ್ದು 500 ಜನನ ಹುಟ್ಟಾಕ್ಲಪ್ಪ ನೋಡೋಣ. ಮಾತಾಡಬೇಕಾದ್ರೆ, ಒಂದು ಅಧಿಕಾರಿ ಜೊತೆ ಮಾತಾಡಬೇಕಾದ್ರೆ ನಿಂದೇನು ಕನ್ಸರ್ನ್ ಇದೆ, ನಿಂದೇನು ಗ್ರೀವಿಯನ್ಸನ್ಸ್ ಇದೆ, ಅದನ್ನು ನೀನು ಅಟೆಂಡ್ ಮಾಡು, ಅದನ್ನು ಕೇಳ್ಕೊ ನೀನು, ಇಲ್ಲ ಮನವಿ ಮಾಡ್ಕೊ. ಎಲ್ಲಂದ್ರಲ್ಲಿ ಬ್ಯಾನರ್ ಕಟ್ಟಿಬಿಟ್ರೆ ಪರ್ಮಿಷನ್ ಓದ್ಕೊಂಡಿದ್ಯಾ ನೀನು? ರೂಲ್ ಏನು ಹೇಳುತ್ತೆ ಗೊತ್ತಿದ್ದೇನೆ ನಿನಗೆ ರಾಜೀವ್ ಗೌಡ? ಯಾವ ರೂಲ್ ಏನು ಹೇಳುತ್ತೆ ಗೊತ್ತಿದೆಯಾ ನಿನಗೆ? ಒಂದು ಬ್ಯಾನರ್ ಕಟ್ಟಬೇಕು ನೀನು ಪರ್ಮಿಷನ್ ತೊಗೋಬೇಕು, ಒಂದು ಶಾಮಿಯಾನ ಹಾಕ್ಬೇಕಾದ್ರೆ ನೀನು ಪರ್ಮಿಷನ್ ತೊಗೋಬೇಕು, ಒಂದು ಕಟ್ಟಡ ಕಟ್ಟಬೇಕು ಅಂತೇಳಿ ಪರ್ಮಿಷನ್ ಇರುತ್ತೆ, ಗೊತ್ತಿದೆಯಾ ನಿನಗೆ? ಅದನ್ನು ಹೋಗಿ ಓದ್ಕೊಂಬಾರಯ್ಯ, ಹೋಗ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಕೂತ್ಕೋ. ಯಾರನ್ನಲ್ಲಿ ಪೌರಾಯುಕ್ತದಲ್ಲಿ, ಆ ಪೌರ ಇಲಾಖೆಯಲ್ಲಿ ಯಾರನ್ನ ತೀರಾ ಮೊದಲನೇ ಕ್ಲಾಸಲ್ಲಿ ವರ್ಕರ್ ಇರ್ತಾರಲ್ಲ, ಅವ್ರನ್ನ ಕೂರಿಸ್ಕೊಂಡು ಮಾತಾಡೋದು ನಿನಗೆ ಅವಾಗ ಸ್ವಲ್ಪ ಜ್ಞಾನಾರ್ಜನೆ ಆಗುತ್ತೆ. ಓದ್ಕೊಂಡಿದ್ದೆ ಓದಿಲ್ವ ನೀನು? ಅಕ್ಷರಸ್ಥನ ಅನಕ್ಷರಸ್ಥನ ನೀನು? ಕಾಂಜಿ ಪಿಂಜಿ ಇಲ್ಲ ಅಂದರೆ ಏನು? ಆಯ್ತಪ್ಪ ನೀನು ಕಾಂಜಿ ಪಿಂಜಿ ಅಲ್ಲ, ಏನಪ್ಪ ನೀನು ಹೋಗಲಿ ಅದನ್ನಾದರೂ ಹೇಳಪ್ಪ ನೀನು. ಏನು ಗವರ್ನರ್ ಏನಯ್ಯ ನೀನು? ರಾಷ್ಟ್ರಪತಿನ ನೀನು? ರಾಷ್ಟ್ರಪತಿ ಏನಯ್ಯ ನೀನು? ಗವರ್ನರ್ರಾ? ಇಲ್ಲ AS ನೀನು? IPS? ಕಾಂಜಿ ಪಿಂಜಿ ಅಲ್ಲ ಅಂದರೆ ಏನು ನೀನು ಅಂತ ಇವಾಗ ಒಂದು ಅಧಿಕಾರಿನ ಮಾತಾಡ್ಸೋಕೆ ಒಂದು ವಿಧಾನ ಬೇಡವೇನಯ್ಯ? ಬೆಂಕಿ ಹೆಚ್ಚಿಸ್ಬಿಡ್ತೀನಿ ಅಂದರೆ ಬರೀ ಬೆಂಕಿ ಪಟ್ಟಣನೇ, ಎಲ್ಲರೂ ಒಂದು ಬೆಂಕಿ ಪಟ್ಟ ಇಟ್ಕೊಂಡು ತಿರುಗ್ರ ಏನು ಮೇಲೆ? ಹಂಗಾದ್ರೆ ಬೆಂಕಿ ಹೆಚ್ಚಿಸ್ಬಿಡ್ತೀನಿ, ಹೊಡೆದಾಕ್ಸ್ಬಿಡ್ತೀನಿ, 31 ವಾರ್ಡ್ ದಂಗೆ ಏಳಿಸ್ಬಿಡ್ತೀನಿ, ಅಪ್ಲಿಕೇಶನ್ ಹಾಕಿದ್ದೀನಿ. ಆ ಮಹಿಳೆ ಹೇಳ್ತಾ ಇದ್ದ ಅವಾಚ್ಯ ಶಬ್ದಗಳಿಂದ ಬೈಬೇಡಿ ಅಂತ ಹೇಳಿದ್ರೆ ಯಾರಪ್ಪ? ಪೌರ ಕಾರ್ಮಿಕರಿಗೆ, ಪೌರ ಇಲಾಖೆ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ಮಾತಾಡೋಕ್ಕೆ ಹೂ ಆರ್ ಯು? ಸಿಸ್ಟಮ್ ಕಣಯ್ಯ, ಸರ್ಕಾರನೇ ಮಾಡ್ತಿರೋ ಸಿಸ್ಟಮ್ ಅದು, ಅದರ ಭಾಗ ನಾವೆಲ್ಲವೂ. ನಾವೆಲ್ಲ ಸರ್ಕಾರದ ಮಾತು ಕೇಳಬೇಕು. ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಮೇಡಮ್ ನೀವು ಅಷ್ಟೇ, ಅಮೃತಾ ಗೌಡ ಅವರೇ,
ನೀವು ಪೌರಾಯುಕ್ತ ಇದ್ದೀರಿ, ಹಿಂಗೆ ಕಣ್ಣೀರು ಹಾಕ್ಕೊಂಡು ಸೋತು ಮುಖ ಹಾಕ್ಕೊಂಡು ಜೋಲು ಮುಖ ಹಾಕ್ಕೊಂಡು ನಿಂತ್ಕೊಳ್ಳೋದಲ್ಲ ಮೇಡಮ್. ನೀವೆಲ್ಲ ಓದ್ಕೊಂಡು ಬಂದು ಕೂತಿದ್ದೀರಿ ಆ ಜಾಗದಲ್ಲಿ. ಎಜುಕೇಷನ್ ಜಾಸ್ತಿ ಪವರ್ ಇದೆ ಮೇಡಮ್. ಎಜುಕೇಷನ್ ಹಣನ ಪುಲ್ ಮಾಡಬಹುದು, ಹಣ ಎಜುಕೇಷನ್ ಪುಲ್ ಮಾಡೋಕ್ಕಾಗಲ್ಲ ಯಾವತ್ತೂ ಮೇಡಮ್, ತಿಳ್ಕೊಳ್ಳಿ. ಆ ಹುದ್ದೆಯ ಘನತೆ ಎತ್ತಿಡಿಬೇಕು ನೀವೆಲ್ಲ. ಇಂಥವ್ರು ಇರ್ತಾರಲ್ಲ ಕಾಂಜಿ ಪಿಂಜಿ ಅಂತ ಹೇಳಿದ್ನಲ್ಲ ಮನುಷ್ಯ, ಇನ್ನು ಕಾಂಜಿ ಪಿಂಜಿ ಅಲ್ದಿರಿ ಇನ್ನೇನು ಅಂತ ನೀವು ತೋರಿಸುವಂಥ ಸಮಯ. ಕನಿಷ್ಠ ಪಕ್ಷ ಒಂದು ಕಂಪ್ಲೇಂಟ್ ಕೊಡಿ. ಅಕಸ್ಮಾತ್ ನಿಮ್ಮ ವರ್ಗಾವಣೆ ಮಾಡಿಬಿಡ್ತಾರಾ ಇವನು ಮಾತು ಕಟ್ಕೊಂಡು, ನಿಮ್ಮ ಜೊತೆಗೆ ನಾವಿರ್ತೀವಿ, ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹಾಕ್ಬೋದು ಅಷ್ಟೇ ತಾನೇ ನಿಮ್ಮನ್ನು. ನಾವು ನಿಂತ್ಕೋತೀವಿ ನಿಮ್ಮ ಜೊತೆಯಲ್ಲಿ. ಮೊದಲಿಂಥ ಮನುಷ್ಯರ ಬಗ್ಗೆ ಕಂಪ್ಲೇಂಟ್ ಕೊಡಿ. ಅರಾಜಕತೆ ಗೂಂಡಾಗಿರಿಗೆ ಅವಕಾಶ ಕೊಡ್ಕೊಡೋದು ನೀವು.